ಕರ್ಮ ರಿಟರ್ನ್ಸ್ ಅನ್ನೋದು ತಮಿಳುನಾಡು ಪೊಲಿಟಿಕ್ಸ್ಗೆ ತುಂಬಾನೇ ಹತ್ತಿರವಾದಂತ ಮಾತು. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ, ನಿನ್ನಿನ ಒಂದಿಷ್ಟು ವಿದ್ಯಮಾನಗಳು ತುಂಬಾನೇ ಹೈಪ್ ಅನ್ನ ಸೃಷ್ಟಿಸಿದ್ವು. ಅಷ್ಟೇ ಅಲ್ಲದೆ ಡಿಎಂಕೆ ಪಕ್ಷದವರಿಗೆ ಮುಖ ಒರೆಸ್ಕೊಂಡು ಹೋಗಬೇಕಾದಂತ ಪರಿಸ್ಥಿತಿ ಎದುರಾಯ್ತು. ಇದೆಲ್ಲದಕ್ಕೂ ಕಾರಣ ಬೇರೆ ಯಾರೂ ಅಲ್ಲ, ತಲಪತಿ ವಿಜಯ್, ಈಗಿನ ತಮಿಳುನಾಡಿನ ಸಿಎಂ. ಡಿಎಂಕೆ ಅವರಿಗೆ ಉಸಿರಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಯಾಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಅಂತಂದ್ರೆ, ಈ ಹಿಂದೆ ಡಿಎಂಕೆ ಅವರು ತಮಿಳುನಾಡಿನಲ್ಲಿ ಟಿವಿಕೆ ವಿಜಯ್ ಅವರು ಅಧಿಕಾರಕ್ಕೆ ಬರಬಹುದು, ಚುನಾವಣೆಗೆ ಫೇಸ್ ಮಾಡ್ತಾರೆ ಅಂದ ತಕ್ಷಣ ಅವರ ಮೇಲೆ ಒಂದಿಷ್ಟು ದ್ವೇಷವನ್ನ ಕಾರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ದ್ವೇಷವೇ ಇವತ್ತು ಅವರಿಗೆ ಉರುಳಾಗಿ ಪರಿಣಮಿಸಿದೆ. ಯಾವ ವೇ ಅಲ್ಲೂ ಕೂಡ ಡಿಎಂಕೆ ಅವರಿಗೆ ತಮ್ಮ ಪಕ್ಷವನ್ನ ಹೈಲೈಟ್ ಮಾಡ್ಲಿಕ್ಕೆ ಅವಕಾಶವೇ ಸಿಗ್ತಾ ಇಲ್ಲ. ಈಗ ಡಮ್ಮಿ ಪಕ್ಷ ಆಗಿಬಿಟ್ಟಿದೆ ತಮಿಳುನಾಡಿನಲ್ಲಿ ಡಿಎಂಕೆ ಅನ್ನೋದನ್ನ ಮೇಲ್ನೋಟಕ್ಕೆ ನಾವೀಗ ನೋಡ್ತಾ ಇದೀವಿ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರೆ ನಿನ್ನೆ ಒಂದಿಷ್ಟು ವಿದ್ಯಮಾನಗಳು ನಡೆದ್ವು ವಿಧಾನಸಭೆಯಲ್ಲಿ. ಆ ವಿದ್ಯಮಾನಗಳು ನಿಜಕ್ಕೂ ತುಂಬಾನೇ ಖುಷಿಯನ್ನ ಪಡಿಸ್ತು. ಅದರಲ್ಲೂ ಟಿವಿಕೆ ಪಕ್ಷದ ಕಾರ್ಯಕರ್ತರಿಗೆ, ವಿಜಯ್ ಫ್ಯಾನ್ಸ್ಗೆ. ಯಾಕಂತಂದ್ರೆ ವಿಜಯ್ ಅವರು ನೇರ ಕೌಂಟರ್ ಅನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ವಿಜಯ್ ಅವರ ಕೌಂಟರ್ಗೆ ಹೆದರಿ ದಂಗಾಗಿ ಡಿಎಂಕೆ ಪಕ್ಷದ ಶಾಸಕರು ಮತ್ತು ಉದಯನಿಧಿ ಸ್ಟಾಲಿನ್ ಅವರು ಸಭಾತ್ಯಾಗವನ್ನೇ ಮಾಡಿಬಿಟ್ರು. ಸೊ ಎಲ್ಲ ವಿಚಾರವಾಗಿ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನೀಡುತ್ತೇನೆ. ನೀವು ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಟಿವಿಕೆ ವಿಜಯ್ ನಮ್ಮೆಲ್ಲರಿಗೂ ಗೊತ್ತಿದೆ, ತಮಿಳುನಾಡಿನಲ್ಲಿ ಈಗ ಸೂಪರ್ ಸ್ಟಾರ್ ಸಿಎಂ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವ್ರು ಹೋಗ್ತಿರೋ ಸ್ಪೀಡ್, ಹಾಗೆ ಇವ್ರು ಮಾಡ್ತಿರೋ ಕೆಲಸ ನಿಜಕ್ಕೂ ಆಶ್ಚರ್ಯ ತರಿಸ್ತಾ ಇದೆ. ಯಾಕಂತಂದ್ರೆ ಈ ವ್ಯಕ್ತಿ ಒಂದೊಳ್ಳೆ ಆಲೋಚನೆ ಇಟ್ಕೊಂಡು ತನ್ನ ಅಡ್ಮಿನಿಸ್ಟ್ರೇಷನ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೊದಲಿಗೆ ಇವರು ಫಿಲ್ಮ್ ಇಂದ ಬಂದವರು, ಬರೇ ಡೈಲಾಗ್ ಹೇಳ್ಕೊಂಡು ತಿರುಗ್ತಾರೆ ಅಥವಾ ಬರೇ ಆಶ್ವಾಸನೆಯನ್ನ ಕೊಟ್ಟು ತಿರುಗ್ತಾರೆ ಅನ್ನುವಂತ ಆಲೋಚನೆ ಜನರಲ್ಲಿತ್ತು. ಆ ಆಲೋಚನೆಯನ್ನ ರಿಮೂವ್ ಮಾಡುವಂತ ಕೆಲಸವನ್ನ ಇದೀಗ ಟಿವಿಕೆ ವಿಜಯ್ ಅವರು ಮಾಡಿರುವಂತ. ಹಾಗೆ ನಿನ್ನೆ ವಿಧಾನಸಭೆಯಲ್ಲಿ ಒಂದಿಷ್ಟು ಕತೆಗಳ ಮೂಲಕ ಡಿಎಂಕೆ ನಾಯಕರಿಗೆ ಚಾಟಿ ಏಟ್ ಅನ್ನ ಕೊಡೋ ಪ್ರಯತ್ನವನ್ನ ಟಿವಿಕೆ ವಿಜಯ್ ಅವರು ಮಾಡಿದ್ದಾರೆ. ಸೊ ಟಿವಿಕೆ ವಿಜಯ್ ಅವರಿಗೆ ಆಡಳಿತ ಮಾಡೋಕ್ ಬರೋದಿಲ್ಲ, ಅವರೊಬ್ಬ ಆಕ್ಟರ್, ಅವರಿಂದ ಏನಾಗುತ್ತೆ ಅಂತ ಈ ಹಿಂದೆ ಡಿಎಂಕೆ ಕಾರ್ಯಕರ್ತರು ಅಥವಾ ಡಿಎಂಕೆ ಶಾಸಕರು ಅಥವಾ ಡಿಎಂಕೆ ನಾಯಕರು ಹೇಳಿದ್ರು. ಆದ್ರೆ ಅದಕ್ಕೆ ನಿನ್ನೆ ಉತ್ತರವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹೌದು, ನಮ್ಗೆ ನಿಮ್ ತರ ಆಡಳಿತ ಮಾಡೋಕ್ ಬರಲ್ಲ, ಟೆಂಡರ್ ಗಳಲ್ಲಿ ದುಡ್ಡು ನುಂಗೋಕ್ ಬರಲ್ಲ, ಸ್ಕೀಮ್ ಗಳನ್ನ ಮಾಡಿ ಅದರಲ್ಲಿ ದುಡ್ಡು ನುಂಗೋಕ್ ಬರಲ್ಲ, ನಮಗ್ ಬರೋದು ಆಡಳಿತ ಮಾಡ್ಲಿಕ್ಕೆ ಮಾತ್ರ. ನಿಮ್ ತರ ಅಪ್ಪನಿಗೆ ಸ್ವಲ್ಪ ಇರ್ಲಿ, ಮಗನಿಗೆ ಸ್ವಲ್ಪ ಇರ್ಲಿ ಅಂತ ಭ್ರಷ್ಟಾಚಾರ ಮಾಡ್ಲಿಕ್ಕೆ ನಾವು ಬಂದಿಲ್ಲ ಅನ್ನೋ ರೀತಿಯಾಗಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಸಣ್ಣ ಕಥೆಯನ್ನ ಹೇಳೋ ಮೂಲಕ ತುಂಬಾನೇ ಚೆನ್ನಾಗಿ ಡಿಎಂಕೆಗೆ ಕೌಂಟರ್ ಅನ್ನ ಕೊಡೋ ಪ್ರಯತ್ನವನ್ನ ವಿಜಯ್ ಅವರು ಮಾಡಿದ್ದಾರೆ. ಹೌದು, ಯಾಕೆ ಇಷ್ಟೆಲ್ಲ ಮಾಡಿದ್ರು ವಿಜಯ್ ಅನ್ನುವಂತ ಪ್ರಶ್ನೆ ನಿಮ್ಗೆ ಬರ್ಬಹುದು. ಸುಮ್ಮನೆ ಮಾಡಿಲ್ಲ ರೀ. ಈ ಹಿಂದೆ ಇವರು ಎಲೆಕ್ಷನ್ ಗೆ ಬರ್ತೇನೆ ಅಂದಾಗಿನಿಂದ ಡಿಎಂಕೆ ಮಾಡಿದ್ದೇನು ಗೊತ್ತಾ? ರ್ಯಾಲಿಗಳಿಗೆ ಪರ್ಮಿಷನ್ ಕೊಡ್ಲಿಲ್ಲ, ಇವರ ಜನನಾಯಕನ್ ಫಿಲ್ಮ್ ಅನ್ನ ಥಿಯೇಟರ್ ಗೆ ಬರ್ಲಿಕ್ಕೆ ಬಿಡ್ಲಿಲ್ಲ, ದ್ವೇಷದ ಮೇಲೆ ದ್ವೇಷ. ಇವರು ಕಾಲ್ ತುಳಿತಾ ಆದಾಗ ಅದನ್ನ ಸಿಬಿಐ ಕೊಟ್ಟು ವಿಜಯ್ ಮೇಲೆ ಕೇಸ್ ಹಾಕಿ ಅವರನ್ನ ಅರೆಸ್ಟ್ ಮಾಡುವತ್ತ ಹೋಗುವಂತದ್ದು, ಅರೆಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡುವಂತದ್ದು, ಇದೆಲ್ಲ ಸರ್ಕಸ್ ಅನ್ನ ಇದೇ ಡಿಎಂಕೆ ಮಾಡಿತ್ತು. ನೋಡಿ, ನೀವ್ ಯಾವತ್ತು ಸರ್ವಾಧಿಕಾರವನ್ನ ಮಾಡ್ತಾ ಹೋಗ್ತೀರಿ ಅವಾಗ ಜನನೂ ರಿವೋಲ್ಟ್ ಆಗ್ತದೆ. ಅವಾಗ ಸಂದರ್ಭಕ್ಕನುಸಾರವಾಗಿ ಒಬ್ಬ ನಾಯಕ ಹುಟ್ಟುಕೊಳ್ತಾನೆ. ಆ ನಾಯಕ ನಿಮಗೆ ಇತಿಶ್ರೀ ಹಾಡ್ತಾನೆ ಅನ್ನೋದನ್ನ ಈ ಒಂದು ಇನ್ಸಿಡೆಂಟ್ ನೋಡಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಡಿಎಂಕೆ ಅನ್ನೋದು ಡಮ್ಮಿ ಪಾರ್ಟಿ ಆಗ್ಬಿಟ್ಟಿದೆ ಈಗ. ಯಾಕೆ ಅಂತಂದ್ರೆ ವಿಜಯ್ ಅವರ ನ್ಯೂನ್ಯತೆಗಳನ್ನ ಹೇಳೋದಕ್ಕೆ ಅವಕಾಶಗಳೇ ಸಿಗ್ತಿಲ್ಲ. ಯಾಕಂದ್ರೆ ಅಂತಹ ನ್ಯೂನ್ಯತೆಗಳಿಲ್ಲ. ಬಂದ 2-3 ತಿಂಗಳಲ್ಲೇ ತನ್ನದೇ ಆದಂತ ಛಾಪನ್ನ ಮೂಡಿಸುವಂತ ಪ್ರಯತ್ನವನ್ನ ಟಿವಿಕೆ ವಿಜಯ್ ಅವರು ಮಾಡಿರುವಂತದ್ದು. ಈ ಛಾಪನ್ನ ಮೂಡಿಸಿರೋದ್ರಿಂದನೇ ಅವರು ಈ ಹಿಂದೆ ಗೆದ್ದಿದ್ದು, ಹಾಗೆ ಈಗ ಒಳ್ಳೆ ಆಡಳಿತವನ್ನ ಕೊಡ್ತಾ ಇರುವಂತದ್ದು. ಸೊ ಇವರೊಂದು ಕಥೆಯನ್ನ ಹೇಳ್ತಾರೆ ಡಿಎಂಕೆ ಅವರಿಗೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಕತೆ? ಏನ್ ಹೇಳ್ತಾರೆ ಅಂತಂದ್ರೆ, ಇಬ್ರು ವೃದ್ಧರು ಕಾಡಲ್ಲಿ ನಡ್ಕೊಂಡು ಬರ್ತಾ ಇದ್ರಂತೆ. ಕಾಡಲ್ಲಿ ಕತ್ಲಾಗ್ತಾ ಬಂತು, ತೋಡ್ತಾ ಇಲ್ಲ ಮುಂದೆ ಇದ್ದವರು ಯಾರು ಏನು ಅಂತ. ಅದಕ್ಕೆ ಬಾಲಕ ಪ್ರಶ್ನೆ ಕೇಳ್ತಾರಂತ, ಏನ್ ಹುಡುಕ್ತಿದ್ದೀರಿ ನೀವು ಅಂತ. ಅದಕ್ಕೆ ವೃದ್ಧರು ಆನ್ಸರ್ ಮಾಡ್ತಾರಂತೆ, ನಾನು ನಿಮ್ಮ ಅಪ್ಪ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದೀನಿ ಅಂತ. ಸೊ ಇದರ ಅರ್ಥ ಏನು ಗೊತ್ತಾ? ಇದರ ಒಳ ಅರ್ಥ ತುಂಬಾನೇ ಚೆನ್ನಾಗಿದೆ. ಈ ಹಿಂದೆ ಡಿಎಂಕೆ ಅವರು ನಾನು ಹುಡುಕ್ತಾ ಇದ್ದೀನಿ, ವಿಜಯ್ ಅವರು ಎಲ್ಲಿದ್ದಾರೆ ಅಂತೆಲ್ಲ ವ್ಯಂಗ್ಯವನ್ನ ಆಡಿದ್ರು. ಈಗ ಅದೇ ವ್ಯಂಗ್ಯದ ಹಾದಿಯಲ್ಲೇ ಡಿಎಂಕೆ ಕೌಂಟರ್ ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ. ಯಾಕಂತಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ಟಾಲಿನ್ ಅವರು ಗೆಲ್ಲಿಲ್ಲ, ಹಾಗಾಗಿ ವಿಧಾನಸಭೆಗೆ ಅವರಿಗೆ ಪ್ರವೇಶ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದೇ ಕಾರಣಕ್ಕೆ ನಿನ್ನೆ ನಿನ್ನ ಅಪ್ಪನನ್ನು ಹುಡುಕ್ತಾ ಇದ್ದೇನೆ ಅಂತ ಟಿವಿಕೆ ವಿಜಯ್ ಅವರು ಟಾಂಟ್ ಅನ್ನ ಕೊಟ್ಟಿರುವಂತದ್ದು. ಯಾಕೆ ಈ ತರದ್ದನ್ನ ಟಿವಿಕೆ ವಿಜಯ್ ಮಾಡಿದ್ರು ಅಂತಂದ್ರೆ, ಈ ಹಿಂದೆ ಇಷ್ಟೇ ಅವಮಾನವನ್ನ ಟಿವಿಕೆ ವಿಜಯ್ ಅವರು ಅನುಭವಿಸಿದ್ರು. ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ಚುನಾವಣಾ ಟೈಮಲ್ಲಿ ಇವರ ಮೇಲೆ ಬಂದಂತ ಆರೋಪಗಳನ್ನ ಕೇಳಿ 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 ವಿಜಯ್ ಅವರು ಮನನೊಂದು ಕಣ್ಣೀರನ್ನು ಕೂಡ ಹಾಕಿದ್ರು ಒಂದೊಮ್ಮೆ ವೇದಿಕೆಯಲ್ಲಿ. ಯಾವುದೇ ಒಬ್ಬ ವ್ಯಕ್ತಿಯನ್ನ ನೀವು ಪದೇ ಪದೇ ಟಾರ್ಗೆಟ್ ಮಾಡೋದು, ಅವನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಹೋದ್ರಿ ಅಂತಂದ್ರೆ ಅವನು ರಿವಲ್ಟ್ ಆಗೇ ಆಗ್ತಾನೆ.
ಆ ರಿವೋಲ್ಟ್ ಆದಾಗ ನಿಮಗೆ ನಿಮ್ಮ ಪೊಸಿಷನ್ ಅನ್ನ ಉಳಿಸ್ಕೊಳ್ಳಿಕ್ಕೂ ಕೂಡ ಕಷ್ಟ ಆಗುತ್ತೆ ಅನ್ನೋದಕ್ಕೆ DMK ಒಂದೊಳ್ಳೆ ಉದಾಹರಣೆ ಕಣ್ರಿ. DMKಗೆ ತಲೆಯಲ್ಲಿ ತುಂಬಾನೇ ಬಂದ್ಬಿಡ್ತು, ನಾವೇನ್ ಮಾಡಿದ್ರು ನಡೀತದೆ ಅಂತ. ಅದಕ್ಕೆ ಕರೆಕ್ಟ್ ಕೌಂಟರ್ ಕೊಟ್ಟಿದ್ದೆ ತಳಪತಿ ವಿಜಯ್. ಇವರು ಅಧಿಕಾರಕ್ಕೆ ಬಂದ ಮೇಲೆ ಒಂದು ಮಹತ್ವದ ವಿಚಾರವನ್ನ ಘೋಷಣೆ ಮಾಡಿದ್ರು. ಈ ಹಿಂದೆ DMK ಸರ್ಕಾರ ಏನ್ ಮಾಡ್ತಿತ್ತು ಗೊತ್ತಾ? ಟೆಂಪಲ್ ನಲ್ಲಿ ಬರ್ತಿರುವಂತಹ ರೆವೆನ್ಯೂಗಳನ್ನ ಬೇರೆ ಕೆಲಸಕ್ಕೆ ಉಪಯೋಗಿಸಿಕೊಳ್ತಾ ಇತ್ತು. ಆದ್ರೆ TVK ವಿಜಯ್ ಅವರು ಇನ್ನು ಮುಂದೆ ಟೆಂಪಲ್ ನಲ್ಲಿ ಬರುವಂತಹ ರೆವೆನ್ಯೂಗಳು ಕೇವಲ ಟೆಂಪಲ್ ಅಭಿವೃದ್ಧಿಗೆ ಮಾತ್ರ ಉಪಯೋಗಿಸಬೇಕು ಅನ್ನುವಂತಹ ಮಹತ್ವಪೂರ್ಣವಾದಂತಹ ಆಲೋಚನೆಯನ್ನ ಮಾಡಿದ್ದಾರೆ. ಈ ಮೂಲಕ ಈ ಘೋಷಣೆ ಏನಿದೆ ಇದೀಗ ಇಡೀ ದೇಶದಲ್ಲೇ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿದೆ. ಯಾಕೆ ಗೊತ್ತಾ? ನಾನು ಸನಾತನ ಧರ್ಮವನ್ನ ಪಾಲಿಸುವವನು, ನಾನು ಹಿಂದೂ ಪರ ಅಂತ ಬೊಬ್ಬೆ ಹೊಡೆಯುವ ಬಿಜೆಪಿಗರೇ ಮಾಡದಿರುವಂತ ಕೆಲಸವನ್ನ TVK ವಿಜಯ್ ಮಾಡಿ ತೋರಿಸಿದ್ದಾರೆ. ಎಷ್ಟೋ ಜನ ಹೇಳಿದ್ರು, ಸಿ ಜೋಸೆಫ್ ಅಲ್ಲ ಅವರು, ವಿಜಯ್ ಅವರು ಕ್ರಿಶ್ಚಿಯನ್, ಅವರು ಹೇಗೆ ನಮ್ಮ ಧರ್ಮವನ್ನ ಪ್ರತಿಪಾದನೆ ಮಾಡ್ತಾರೆ, ಹಿಂದೂ ಧರ್ಮಕ್ಕೆ ಅವರೆಷ್ಟು ಪ್ರಾಶಸ್ತ್ಯವನ್ನ ಕೊಡ್ತಾರೆ, ಈ ಎಲ್ಲ ವಿಚಾರವಾಗಿ ಟೀಕೆಗಳು ಬಂದಿದ್ವು. ಆದ್ರೆ ಈಗ ನೋಡಿ TVK ವಿಜಯ್ ಅವರು ಏನಿದ್ದಾರೆ, ರಾಜಕೀಯದಲ್ಲಿ ಧರ್ಮವನ್ನ ತರ್ತಾ ಇಲ್ಲ, ಎಲ್ಲಾ ಧರ್ಮದವರನ್ನ ಸಮನಾಗಿ ನೋಡ್ತಾ ಇದ್ದಾರೆ. ಇದು ಬೇಕಾಗಿರೋದು ರಾಜಕೀಯಕ್ಕೆ. ಒಂದು ತಕಡಿಯಲ್ಲಿ ನೀವು ಈ ಮೂರು ಧರ್ಮಗಳನ್ನ ಇಟ್ಟು ತೂಗಿದಾಗ ಎಲ್ಲಾ ತಕಡಿಗಳು ಈಕ್ವಲ್ ಆಗಿದ್ರೆ ಅಲ್ಲಿಗೆ ರಾಜಕೀಯನು ತುಂಬಾ ಚೆನ್ನಾಗಿ ಹೋಗುತ್ತೆ. ಇದರಿಂದ ಅಥವಾ TVK ಡಿಸಿಷನ್ ತಗೊಂಡಿರೋದ್ರಿಂದ ಏನಾಗ್ತಿದೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಹಿಂದೂಗಳಲ್ಲೂ ಒಂದು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೋದು ಬರ್ತಾ ಇದೆ TVK ವಿಜಯ್ ಬಗ್ಗೆ. ಬರುತ್ತೆ, ಯಾಕಂತಂದ್ರೆ ಅವ್ರು ಮಾಡಿರುವಂತಹ ಈ ಒಂದು ನಿರ್ಣಯ ಏನಿದೆ ಇದು ನಿಜಕ್ಕೂ ಬೇಕಾಗಿರುವಂತಹ ನಿರ್ಣಯ. ಇದನ್ನ ನೋಡಿ ಬಿಜೆಪಿಗರಾಗ್ಲಿ ಕಾಂಗ್ರೆಸ್ಸಿಗರಾಗ್ಲಿ ಕಲಿಬೇಕಾಗಿದೆ. ಯಂಗ್ಸ್ಟರ್ಸ್ ಒಬ್ಬ ಬಂದು ಈ ಲೆವೆಲ್ಗೆ ಆಡಳಿತ ಮಾಡ್ತಾನೆ ಅಂತಂದ್ರೆ ಅವನ ವರ್ಚಸ್ ಎಷ್ಟಿರ್ಬೋದು? ನೀವು ಇಷ್ಟು ವರ್ಷದಿಂದ ಪೊಲಿಟಿಕ್ಸ್ ನಲ್ಲಿ ಇದ್ದೀರಿ, ನೀವೇನ್ ಮಾಡ್ತಿದ್ದೀರಿ ಅನ್ನುವಂತ ಪ್ರಶ್ನೆ ಕೂಡ ನೀವು ಹಾಕೊಳ್ಬೇಕಾಗತ್ತೆ. ಅಂತಹ ಪ್ರಶ್ನೆಯನ್ನೇ ಈಗ DMK ಮತ್ತು AIADMKಗೆ ವಿಜಯ್ ಹಾಕ್ತಾ ಇರೋರು. ಸೊ ಅಷ್ಟೇ ಅಲ್ಲದೆ ಈ ಹಿಂದೆ DMK ಒಂದಿಷ್ಟು ಪ್ರಾಜೆಕ್ಟ್ ಗಳನ್ನ ಅದಾನಿಗೆ ಕೊಟ್ಟಿತ್ತು. ಆ ಪ್ರಾಜೆಕ್ಟ್ ಅನ್ನ ಇದೀಗ TVK ವಿಜಯ್ ಅವರು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಆ ಕಾಂಟ್ರಾಕ್ಟ್ ಅನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ. TVK ವಿಜಯ್ ಅವರ ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ ಹೇಗಿದೆ ಅಂತ, ಎಷ್ಟು ಚೆನ್ನಾಗಿ ಆಡಳಿತವನ್ನ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ನೀಟ್ ಅಂಡ್ ಕ್ಲಿಯರ್ ಅಂಡ್ ಟ್ರಾನ್ಸ್ಪರೆನ್ಸಿ ಆಗಿ ಒಂದು ಸಿಸ್ಟಮ್ ಅನ್ನೋದು ಹೋಗ್ತಾ ಇದೆ TVK ವಿಜಯ್ ಅವರ ನೇತೃತ್ವದಲ್ಲಿ. ಆಮೇಲೆ ಮತ್ತೊಂದು ವಿಷಯವನ್ನ ನಾನು ಹೇಳಲೇಬೇಕು. TVK MLA ಅವರು ಒಂದ್ ಮಾತು ಹೇಳಿದ್ರು, ನಮ್ಗೆ ನಿಮ್ ತರ ಆಡಳಿತ ಮಾಡೋಕ್ ಬರಲ್ಲ, ರಾಜಕೀಯ ಮಾಡೋಕ್ ಬರಲ್ಲ. ಯಾಕಂತಂದ್ರೆ ನಿಮ್ಮ ಪಕ್ಷಕ್ಕೆ ಮೈತ್ರಿ ಆಗ್ತೇನೆ ಅಂತ ಯಾರಾದ್ರೂ ಬಂದ್ಬಿಟ್ರೆ ಅವರಿಗೆ ನೀವು ಪ್ಲಾಸ್ಟಿಕ್ ಚೇರ್ ಅನ್ನ ಹಾಕಿ ಕೂರಿಸ್ತೀರಿ. ಆದ್ರೆ ನಾವು TVK ಪಕ್ಷದವರು ಪ್ಲಾಸ್ಟಿಕ್ ಚೇರ್ ಅನ್ನ ಹಾಕಿ ಕೂರ್ಸಲ್ಲ. ನಾವು ಎಲ್ರಿಗೂ ಒಂದು ರೆಸ್ಪೆಕ್ಟ್ ಅನ್ನ ಕೊಡ್ತೇವೆ. ನೀವು ಮಿನಿಮಮ್ ರೆಸ್ಪೆಕ್ಟ್ ಅನ್ನೇ ನೀವು ಕೊಡೋದಿಲ್ಲ ನಿಮ್ಮಲ್ಲಿ ಬರುವಂತ ಒಂದಿಷ್ಟು ಶಾಸಕರಿಗೆ ಅನ್ನೋ ರೀತಿಯಾಗಿ. ನೋಡಿ, ಹಿಂದೆ ಹಾಗಾದ್ರೆ ಮೈತ್ರಿ ಆಗ್ತೇನೆ ಅಂತ ಬಂದಂತ ಶಾಸಕರಿಗೆ ಪ್ಲಾಸ್ಟಿಕ್ ಚೇರ್ ಅನ್ನ ಹಾಕಿ ಕೊಟ್ಟಿದ್ರು ಅಂತ ಆಯ್ತು ಇವ್ರ ಆಫೀಸ್ ನಲ್ಲಿ, DMK ಆಫೀಸ್ ನಲ್ಲಿ. ನೋಡಿ, ಯಾವತ್ತು ನೀವು ನಿಮ್ಮ ಅಹಂಕಾರವನ್ನ ಹೈ ಲೆವೆಲ್ ಅಲ್ಲಿ ತೋರಿಸ್ತಾ ಹೋಗ್ತೀರಿ, ಒಂದೊಮ್ಮೆ ದಪ್ಪನೆ ಕೆಳಗೆ ಬೀಳ್ತೀರಿ. ಆ ಕೆಳಗೆ ಬಿದ್ದಿರೋ ಸನ್ನಿವೇಶವೇ ಇದೀಗ DMKಗೆ ಸೃಷ್ಟಿಯಾಗಿರುವಂತದ್ದು. ನೋಡಿ, ಹೀಗೆ ಹೋಗ್ತಾ ಹೋದ್ರೆ TVK ವಿಜಯ್ ಅವರು ಸ್ಲೈಟ್ ಆಗಿ ನಿನ್ನ ಒಂದು ಆಕ್ಷನ್ ಮಾಡಿದ್ರು ನೋಡಿ, ಆ ಆಕ್ಷನ್ನೇ ನಿಮಗೆ ಲಾಸ್ಟಿಗೆ ಸಿಗುವಂತದ್ದು. ನಿಮ್ಮನ್ನ ಅದೇ ರೀತಿ ಮುಗಿಸ್ತಾರೆ ಅವರು. ಇನ್ ಮುಂದೆ ತಮಿಳುನಾಡಿನಲ್ಲಿ DMK ಪಕ್ಷ ಕೇವಲ ಹೆಸರಿಗೆ ಮಾತ್ರ ಉಳ್ಕೊಳ್ಳುತ್ತೆ. ನೋಡ್ತಾ ಇರಿ, ಇನ್ನೊಂದ್ 3 ವರ್ಷದಲ್ಲಿ ನಿಮ್ಮನ್ನ ಮಕಾಡೆ ಮಲಗಿಸಿ ಬಿಡ್ತಾರೆ. ಯಾಕಂತಂದ್ರೆ TVK ವಿಜಯ್ ಬಳಿ ಅಂತ ಪವರ್ ಕೂಡ ಇದೆ. ಸೊ ನಿನ್ನೆ ಈ ಹಿಂದೆ ಸ್ಟಾಲಿನ್ ಅವರು ಮಾಡಿದ ಆಕ್ಷನ್ ಅನ್ನೇ ವಿಜಯ್ ಅವರು ಮಾಡಿ ತೋರಿಸಿದ್ದಾರೆ. ಸೊ ಈ ಸ್ವ್ಯಾಗ್ ಆಕ್ಷನ್ ಇದೀಗ ಟ್ರೆಂಡ್ ಆಗ್ತಾ ಇರುವುದು. ನೋಡಿ, ನೀವು ಮಾಡಿದಂತಹ ಎಲ್ಲ ಅಧಿಕ ಪ್ರಸಂಗಗಳಿಗೆ ಈಗ ತಕ್ಕ ಉತ್ತರವನ್ನ TVK ವಿಜಯ್ ಅವರು ಕೊಡ್ತಾ ಇದ್ದಾರೆ. ನೋಡೋಣ ಮುಂದೆ ಏನೇನು ಪ್ರಹಸನಗಳು ನಡೀಲಿಕ್ಕಿದೆ ತಮಿಳುನಾಡು ರಾಜಕೀಯದಲ್ಲಿ ಅಂತ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.